ಫ್ಲಾಟ್ ಲೀಸಿಗೆ ಕೊಟ್ಟು ದಂಪತಿ ಹಲವರಿಗೆ ವಂಚನೆ ಮಾಡಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ನಡೆದಿದೆ. ಆನೇಕಲ್ನ ವಿಬಿಎಚ್ಸಿ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತಹ ಫ್ಲಾಟ್ಗಳನ್ನ 6.5 ಲಕ್ಷ ಪಡ್ಕೊಂಡು ಬಾಡಿಗೆಗೆ ಕೊಟ್ಟಿರ್ತಾರೆ. ಆದ್ರೆ ಮನೆ ಪಡ್ಕೊಂಡವ್ರಿಗೆ ಬ್ಯಾಂಕ್ ಸಿಬ್ಬಂದಿ ಶಾಕ್ ಕೊಟ್ಟಾಗ ಧೋಕಾ ನಡೆದಿರೋದು ಬೆಳಕಿಗೆ ಬಂದಿದೆ. ಮನೆ ಮೇಲೆ ಲೋನ್ ಇದೆ ಅಂತ ಬ್ಯಾಂಕ್ನವರು ಬೀಗ ಹಾಕಿದ್ದ ಬಾಡಿಗೆದಾರರಿಗೆ ಈಗ ದಿಕ್ಕೇ ತೋಚದಂತಾಗಿದೆ. ಇನ್ನು ಘಟನೆ ಸಂಬಂಧ ಮೋಸ ಹೋದವರು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಇನ್ನು ಪೊಲೀಸರು ಅಜಿತ್ ಹಾಗೂ ಸುಜಾತಾ ದಂಪತಿಗಳನ್ನ ಬಂಧಿಸಿದ್ದಾರೆ. ನಮ್ಮ ಸಿಸ್ಟರ್ಗೆಲ್ಲ 4 ಮಂತ್ಸ್ ಬ್ಯಾಕು ನಾವು ಲೀಸ್ಗೆ ಮನೆ ತೊಗೊಂಡಿದ್ದು. ಅಲ್ಲಿ 6.5 ಲಕ್ಷ ನಾವು ಪೇ ಮಾಡಿರೋದು. ಸೊ ಮಾಡಾದ್ಮೇಲೆ ನಮಗೆ ಸ್ವಲ್ಪ ಅಲ್ಲಿ ಮೇಂಟೆನೆನ್ಸ್ ಪ್ರಾಬ್ಲಮ್ ಶುರು ಆಯಿತು. ಯಾಕಂದರೆ ಕಾರ್ ಪಾರ್ಕಿಂಗ್ ಸ್ಟಿಕ್ಕರ್ಸು ಅದು ಇದು ಕೊಡಲಿಲ್ಲ ಅವರು. ಸೊ ನಮಗೆ ಆವಾಗ ಪ್ರಾಬ್ಲಮ್ಸ್ಗಳು ಏನು ಅಂತ ಗೊತ್ತಾಗೋಕ್ಕೆ ಶುರು ಆದಾಗ ಸೊ ನಾವು ಕೇಳಿದ್ವಿ ಅವ್ರಿಗೆ, ಇಲ್ಲ ಕೊಡ್ತೇವೆ, ನಾಳೆ ಕೊಡ್ತೇವೆ, ನೆಕ್ಸ್ಟ್ ವೀಕ್ ಕೊಡ್ತೇವೆ, ಸ್ವಲ್ಪ ಮೇಂಟೆನೆನ್ಸ್ ವರ್ಕ್ ಪೆಂಡಿಂಗ್ ಇದೆ, ದುಡ್ಡು ಕಟ್ಟಬೇಕು ಅಂತ ನಮಗೆ 1 ಮಂತ್ವರೆಗೂ ಸೊ ಅದೇ ಥರ ಪ್ರಾಬ್ಲಮ್ಸ್ ಮಾಡಿದ್ರು. ಸೊ ಅದಾದಮೇಲೆ ನಮಗೆ ಅವ್ರ ಬಗ್ಗೆ ಸ್ವಲ್ಪ ಎಂಕ್ವೈರಿ ಸ್ಟಾರ್ಟ್ ಮಾಡಿದಾಗ ಇಲ್ಲ ಇವರು ಸ್ವಲ್ಪ ಫ್ರಾಡ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಯಿತು. ಸೊ ಅವಾಗ ನಾವು ಇಲ್ಲಿ ಬಂದು ಸ್ಟೇಷನಲ್ಲಿ ಮಾತಾಡಿ ಇದನ್ನು ಮಾಡಿದಾಗ ಸೊ ನಮಗೆ ಅಸೋಸಿಯೇಷನ್ ಕಡೆಯಿಂದ ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ಇದನ್ನು ಮಾಡೋಕ್ಕೆ ಮೀನ್ಸ್ ಪರ್ಮಿಷನ್ ಕೊಟ್ಟಾದ್ಮೇಲೆ ನಮಗೆ ಬ್ಯಾಂಕಿಂದ ಒಂದು ಲೆಟರ್ ಇಶ್ಯೂ ಆಯಿತು. ಸೊ ಈ ಥರ ಲೋನ್ಸ್ ಇದೆ, ಸೊ ಅದನ್ನು ರೀಪೇಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಲೀಸ್ ತಗೊಳ್ಬೇಕಾದ್ರೆ ಬ್ಯಾಂಕಲ್ಲಿ ಲೋನ್ ಇರೋದು ಗೊತ್ತಿಲ್ವಾ? ಲೀಸಲ್ಲಿ ತಗೊಳ್ಳುವಾಗ ನಮ್ಗೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ವಿಬಿಎಸ್ಸಿನಲ್ಲಿ ಯಾವುದೇ ಫೆಸಿಲಿಟಿ ಕೊಡದೇ ಇರೋದ ಕಾರಣಕ್ಕೋಸ್ಕರ ನಾವು ಆ ಮನೇನ ಬೇಡ, ನಮ್ಮ ಲೀಸ್ ಅಮೌಂಟ್ನ ವಾಪಸ್ ಕೊಡಿ ಅಂತ ಅಜಿತ್ ಮತ್ತು ಸುಜಾತ ಅವ್ರಿಗೆ ತುಂಬ ದಿನದಿಂದ ಕೇಳ್ತಾ ಇದ್ದೀವಿ. ಸತತ 3 ತಿಂಗಳಿಂದ ಕೇಳಿದ್ರು ಕೂಡ ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಕೂಡ ಕೊಡ್ತಾ ಇಲ್ಲ ಅವರು. ನಾವು ಅಷ್ಟೇ ಅಲ್ಲ, ಆ ವಿಬಿಎಸ್ಸಿ ಅಪಾರ್ಟ್ಮೆಂಟಿಗೆ ಹೋದ್ಮೇಲೆ ಗೊತ್ತಾಯಿತು ನಮ್ಮ ಥರ ತುಂಬ ಜನಕ್ಕೆ ಈ ಥರ ಮೋಸ ಮಾಡಿದ್ದಾರೆ ಅಂತ. ಏನು ಮೋಸ ಮಾಡಿದೆ? ಯಾವ ರೀತಿ ಮೋಸ ಮಾಡ್ತಾರೆ? ನಮ್ಮ ಕಡೆಯಿಂದ ಇವಾಗ ಅವರು ಬ್ಯಾಂಕಿಂದ ಲೋನ್ ತೊಗೊಂಡ್ಬಿಟ್ಟು ಆ ಮನೆ ತೊಗೊಂಡಿದ್ದಾರೆ.